ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ನಾವು ಬಹಳ ಸಮಯದ ನಂತರ ಒಂದು ವ್ಲಾಗ್ ಮಾಡುವ, ವೀಕೆಂಡ್ ವ್ಲಾಗ್ ಮಾಡುವ ಅಂತ ಹೇಳಿ ರೆಡಿಯಾಗಿದ್ದೇವೆ. ಉಡುಪಿಗೆ ಹೊರಟಿದ್ದೇವೆ ಶನಿವಾರ ಇವತ್ತು. ಹಾಗಾಗಿ ನಾನು, ಶ್ರೀಯಾ ಮತ್ತು ನಮ್ಮ ಕ್ಯೂಟಿ ಬಾಯ್ ಕೋಕೋ ನಾವು ಹೊರಟಿದ್ದೇವೆ. ಇದೊಂದು ಹಾಸಿಗೆ ಒಂದು ಕಟ್ ಮಾಡಿಗೆ ತಗೊಂಡು ಹೋಗ್ಲಿಕ್ಕಿತ್ತು. ಹಾಗೆ ಹೇಗೋ ಹಾಗೋ ಮಡಚಿ ಈಗ ನಮ್ಮ ಕಾರಲ್ಲಿ ಹಾಕಿ ನಾವು ತಗೊಂಡು ಹೋಗ್ತಾ ಇದ್ದೇವೆ. ನಮ್ಮ ಒಟ್ಟಿಗೇರಿ ಆಯ್ತಾ? ಆಯ್ನ ಅಟೆನ್ಷನ್ ಗ್ರಾಬ್ ಓ ಏರ್ನ ಆಯ್ತಾನ ಅಕ್ಕಳು ಮಾರೋದ್ ಬತ್ತೇರು ಇದು ಬೇಕಾಕ ಶ್ರೀಯ ಪಂತ್ರಣ ತೈಕ್ ಹೆಂಗ್ ಕೊಕ್ಕ ಬೋಡು ಅಂತ ಬೋಡ ಗೆತ್ತ ನೋಡ ಇಲ್ಲೊಂದು ಸಂತೆ ಕಮ್ಮಿ ಅದಕ್ಕ. ಒಂದು ಸ್ವಲ್ಪ ಬ್ರೇಕಲ್ಲಿ ಗಾಡಿ ನಿಲ್ಸಿದೆ. ನಿಮ್ಗೊಂದು ಕ್ಯೂಟ್ ದೃಶ್ಯ ತೋರಿಸ್ಲಿಕ್ಕೆ ಇಲ್ಲಿ ನೋಡಿ. ಶ್ರೀಯ ಮತ್ತು ಅವಳ ತಂಗಿ ಕೋಕೋ. ಹಾ ಫುಲ್ ಮಜ್ಜಾ ಅಮ್ಮ ಹೇಳಿ ಶ್ರೀಯನಿಗೆ ಒಂದು ಚಾಲೆಂಜ್ ಕೊಡುವ ಅಂತ ಹೇಳಿ. ಯಾವ ಚಾಲೆಂಜ್ ಹೇಳಿದ್ರೆ, ಇಡೀ ಬ್ಲಾಗ್ ಅಲ್ಲಿ ಅವಳು ಫುಲ್ ವೀಕೆಂಡ್ ಬ್ಲಾಗ್ ಅಲ್ಲಿ ಅಂದ್ರೆ ಇವತ್ತು ಮತ್ತೆ ನಾಳೆ ಫುಲ್ ಕನ್ನಡದಲ್ಲೇ ಮಾತಾಡ್ಬೇಕು. ಒಂದೊಂದು ವರ್ಡ್ ಆಚೆ ಈಚೆ ಆದ್ರೆ ಪರವಾಗಿಲ್ಲ, ಬಟ್ ಸಂಭಾಷಣೆ ನಾನು ಕನ್ನಡದಲ್ಲೇ ಮಾತಾಡ್ತೇನೆ. ಹೌದು, ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಹೇಳಿ ಅವಳಿಗೊಂದು ಚಾಲೆಂಜ್ ಕೊಟ್ಟಿದ್ದೇನೆ. ಅದ್ರಲ್ಲಿ ಅವಳು ಹೇಗೆ ಉತ್ತೀರ್ಣಳಾಗ್ತಾಳ ಅನುತ್ತೀರ್ಣಳಾಗ್ತಾಳ ಅದನ್ನ ನೀವ್ ಹೇಳ್ಬೇಕಾಯ್ತಾ. ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ತುಂಬಾ ಜನ ಕನ್ನಡ ಪಂಡಿತರು ಇದ್ದಾರೆ, ಅವ್ರ ಹತ್ರ ಕೇಳುವ. ನನ್ನ ಫ್ರೆಂಡ್ ಒಬ್ರು ಕ್ಲೋಸ್ ಫ್ರೆಂಡ್ ಭಾರತಿ ಅಂತ ಇದ್ದಾರೆ, ಕನ್ನಡ ಟೀಚರ್. ಅವ್ರ ಹತ್ರ ಕೇಳುವ ಶ್ರೀಯನದ್ದು ಕನ್ನಡ ಹೇಗೆ ಇಂಪ್ರೂವ್ ಆಗಿದೆ ಇಲ್ವಾ ಅಂತ ಹೇಳಿ. ಗೊತ್ತಾಯ್ತಾ ಶ್ರೀಯಾ? ಅಲ್ಲಿ ಇಟ್ಸ್ ರೈನಿಂಗ್ ಅಂತ ಹೇಳಿ ಕನ್ನಡದಲ್ಲಿ ಎಂತ ಹೇಳುದು ಶ್ರೀಯಾ? ಮೋಡ ಕವಿತ ವಾತಾವರಣ ಆಗಿದೆ. ಮೋಡ ಕವಿತ ವಾತಾವರಣ ಆಗಿ ಮಳೆ ಸುರಿಸ್ತಾ ಉಂಟು. ಮಳೆ ಬರುವ ಸಂಭವವಿದೆ. ಇದ್ದೆ ಬರೋಂತುಂಡುಗು ಕನ್ನಡ ಬರ್ತಾ ಇದೆ ನೋಡಿ. ಮಳೆ ಟಿಪ್ ಟಿಪ್ ಮಾಡ್ತಾ ಇದೆ. ಡ್ರಿಸ್ಲಿಂಗ್ ಅಂತ ಒಂದು ಟಿಪ್ ಹನಿತಾ ಇದೆ. ಹನಿ ಹನಿತಾ ಇದೆ. ಶ್ರೀಯಾ ಕನ್ನಡದಲ್ಲಿ ಮಾತಾಡುದು 2 ದಿನ, ಇವತ್ತು ಮತ್ತೆ ನಾಳೆ ವೀಕೆಂಡ್ ಬ್ಲಾಗ್ ಅಲ್ಲಿ ನಿಮ್ಗೆ ಶ್ರೀಯನ ಕನ್ನಡ ಕಾಣ್ಲಿಕ್ಕೆ ಸಿಗ್ತದೆ. ನಾನು ಮಾತಾಡೋದೇ ಇಲ್ಲ, ಅವಾಗ ಎಂದು ಮಾಡ್ತೀನಿ. ಮಾತಾಡ್ಬೇಕು, ಹಾಗೆ ಮಾತಾಡೋದೇ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾನು ಇರ್ತೇನೆ. ಇದಕ್ಕೆ ಎಂತ ಹೇಳುದು ನಿನಗೆ ಕಾಲೇಜ್ ಇತ್ತ? ಈ ವರ್ಡ್ ಅಂತ ಮಾತಾಡ್ಬೇಕು ಮನೆ. ಹೌದು, ಇವತ್ತು ನಂಗೆ ಕಾಲೇಜ್ ಇತ್ತು. ನೀವು ಬೇಕು ಅಂತಲೇ ನನ್ನನ್ನು ಮಾತಾಡಿಸ್ತಾ ಇದ್ದೀರಿ ಈಗ. ಹೌದಾ? ಹೌದು, ಮಾತಾಡ್ಬೇಕಲ್ಲ, ಮತ್ತೆ ವ್ಲಾಗ್ ಅಲ್ಲಿ ಮಾತಾಡದೆ ಜನರಿಗೆ ಹೇಗೆ ಗೊತ್ತಾಗ್ತದೆ ಎಂತ ನನ್ನ ಟ್ಯಾಲೆಂಟ್? ಹೌದು, ಮಾತಾಡ್ಬೇಕು. ನನ್ನದು ಒಳ್ಳೇದುಂಟು ಕನ್ನಡ. ನಿನ್ನ ಕನ್ನಡ ಒಳ್ಳೇದುಂಟು? ಹೌದು, ನಾವು ನಂಬ್ತೇವೆ ನಿನ್ನ. ನಂಬಲೇಬೇಕು. ಮತ್ತೆ ಏನ್ ವಿಶೇಷ ಅಮ್ಮ? ಎಂತ ವಿಶೇಷ ಹೇಳ್ಬೇಕು ಮಗನೇ? ಏನಿಲ್ಲ, ಹೇಳು ಮಾತನಾಡುವಂತವಳಾಗು. ನಾನೆಂತ ಮಾತಾಡುದು? ಜನರಿಗೆ ಸ್ವಲ್ಪ ಮಳೆಗಾಲದ ಮೇಲೆ ಟಿಪ್ಪಣಿ ಹೇಳ. ವೀಕ್ಷಕರೇ, ಮಳೆಗಾಲದಲ್ಲಿ ಮಳೆ ಬರ್ತದೆ, ಮಳೆಗಾಲದಲ್ಲಿ ಮೋಡ ಕಟ್ಟುತ್ತದೆ, ಮೋಡ ಕವಿಯುತ್ತದೆ, ಮಳೆಗಾಲದಲ್ಲಿ ಮಳೆ 1 hour later. ನೋಡಿ ವೀಕ್ಷಕರೇ, ಇದಕ್ಕೆ ಕೂಳೂರು ಸೇತುವೆ ಅಂತ ಹೇಳ್ತಾರೆ. ಸೇತುವೆ ನಿಂಗೆ ಎಂತ ಗೊತ್ತಿಲ್ಲ. ಅಲ್ಲಿ ಎದುರಲ್ಲಿ ನೋಡು, ಟ್ರಾಫಿಕ್ ತೋರಿಸು. ಟ್ರಾಫಿಕ್ಕಿಗೆ ಕನ್ನಡದಲ್ಲಿ ಹೇಳುದು ಎಂತ? ಟ್ರಾಫಿಕ್. ನಮ್ದು ಕೂಳೂರು ಸೇತುವೆ ನದಿ. ಕೂಳೂರು ಸೇತುವೆ ನದಿ ಅಲ್ಲ, ಫಾಲ್ಗುಣಿ ನದಿ ಅಥವಾ ಗುರುಪುರ ನದಿ ಅಂತ ಹೇಳ್ತಾರೆ. ಕೋಕೋ ಮತ್ತೆ ನಾನು ಹೀಗೆ ಚಂದ ಮಾಡಿ ನಾವು ಮಾತಾಡಿ ಅಮ್ಮನೊಟ್ಟಿಗೆ ಮಾತಾಡ್ತಾ ನಾವು ಕಟ್ಪಾಡಿಗೆ ಹೋಗ್ತೇವೆ.
ಹೋಗ್ತಾ ಇದ್ದೇವೆ ಹೋಗ್ತೇವೆ. ಹೋಗ್ತಾ We will ಇದ್ದೇವೆ. go. We are going now. ಹೋಗ್ತಾ ಇದ್ದೇವೆ. ಆಯ್ತು, ನಿಮ್ಮದೇ ದೊಡ್ಡದು. ಉಡುಪಿಯ ಘನ ಸಂಭಾಷಣೆ ಮಾಡಿಕೊಂಡು ನಾವು ಹೋಗ್ತೇವೆ. ಗೊತ್ತಾ, ಡೀಪ್ ಕಾನ್ವರ್ಸೇಷನ್. ವೀಕ್ಷಕರೇ, ನಿಮ್ಗೆ ತಣ್ಣೀರ್ ಬಾವಿ ಬೀಚಿಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಲೆಫ್ಟ್ ತಕೊಳ್ಬೇಕು. ಇಲ್ಲಿ ಲೆಫ್ಟ್, ಇಲ್ಲಿ ಅಂತ ಇಲ್ಲಿ ಲೆಫ್ಟ್ ತಕೊಳ್ಬೇಕು. ಆದ್ರೆ ನಾವು ಈಗ ಬೀಚ್ಗೆ. ಇಲ್ಲಿ ನೋಡಿ, ಮೋಡ ಕವಿತ ವಾತಾವರಣ ಆಗಿದೆ. ಈ ಬಸ್ಸಿನವ ಹೇಗೆ ಹೋಗ್ತಾ ಇದ್ದಾನೆ ನೋಡಿ. ರ್ಯಾಶ್ ಕನ್ನಡ ಅಜ್ಜಾದ ಬಣ್ಣ. ಅತಿ ವೇಗ ರಭಸದಲ್ಲಿ ನಮ್ಮ ದೇಶದ ಬಾವುಟ. ಕರೆಕ್ಟ್ ಅದ? ನಮ್ಮ ದೇಶದ ಬಾವುಟ ಇಲ್ಲಿ ಹಾರಾಡ್ತಾ ಉಂಟು. ಕರೆಕ್ಟಾ? ಹಾರಾಡ್ತಾ ಅಂತ ಹಾರ್ತಾನ. ಗಾಳಿಪಟನ ಹಾರಾಡ್ತಾ ಉಂಟು. ಓಕೆ, ಹಾರ್ತಾ ಉಂಟು. ಕರೆಕ್ಟ್ ತಪ್ಪಣ್ಣ? ಕರೆಕ್ಟ್ ಹಾರಾಡ್ತಾ ಉಂಟು. ಶಿರ ಎತ್ತಿ ಹಾರಾಡ್ತಾ ಉಂಟು. ಶಿರ ಎತ್ತಿಯ ಪಣ ಹೆಡ್ ಬಿತ್ತಂತ ಆ ಪ್ರಿಯಾಂಚ ಇದು ಬರ್ಷವರಂತ ಮಳೆ ಬರ್ತಾ ಉಂಟು. What else do you want me to say? ಇದು ತುಂಬಾ ಕಪ್ಪು ಕಲರ್ ಮೋಡ ಆಗಿದೆ. ಪ್ಲೀಸ್ ಡೋಂಟ್ ಗಿವ್ ಮೀ ದಟ್ ಲುಕ್. ಎಂತ ಮಾತಾಡ್ಬೇಕು ಇದ್ರಕ್ಕಿಂತ ಜಾಸ್ತಿ? ಪಾಪ ಹಕ್ಕಿ ಎಲ್ಲ ಹಾರಿ ಹೋಗ್ತಾ ಉಂಟು ನೋಡ ಅದ್ರ ಗುಡಿ ಮನೆಗೆ, ಅದ್ರ ಮನೆಗೆ ಹೋಗ್ತಾ ಉಂಟು. ನಾವು ಸಹ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ, ನಮ್ಮ ಅಜ್ಜಿಯನ್ನು ನೋಡ್ಲಿಕ್ಕೆ. ನಮ್ಮ ಕ್ಯೂಟಿ ಅಜ್ಜಿ ಇದ್ದಾಳಲ್ಲ. ಕೋಕೋ ಎಲ್ಲಿ ಉಂಟು? ಕೋಕೋ ಇಲ್ಲಿ ಉಂಟು. ಅದಕ್ಕೆ ರಾಜ. ಗಮ್ಮತ್ತಾಗ್ತಾ ಉಂಟು. ರಾಣಿ ರಾಣಿ. ಅದಕ್ಕೆ ಗಮ್ಮತ್ತಾಗ್ತಾ ಉಂಟು. ಹಾಸಿಗೆ ಮೇಲೆ ಮಲಗಿಕೊಂಡು ಆಚೆ ಈಚೆ ಗಾಡಿಯನ್ನೆಲ್ಲ ನೋಡಿಕೊಂಡು ಹೋಗ್ಲಿಕ್ಕೆ. ಸೊ ವೀಕ್ಷಕರೇ, ನಾವು ಯೂಶಲಿ ಹೀಗೆ ಕಟ್ಪಾಡಿಗೆ ಹೋಗುವಾಗ ನಾವು ಅಲ್ಲ, ಕಟ್ಪಾಡಿಗೆ ಅಂತಲ್ಲ, ಎಲ್ಲಿಯಾದ್ರೂ ದೂರ ಹೋಗುವಾಗ ಎಲ್ಲಿಯಾದ್ರೂ ದೂರ ಹೀಗೆ ಹೋಗುವಾಗ ನಾನು ಮತ್ತೆ ಅಮ್ಮ ನಾವು ಭಜನೆ ಅಂತಾಕ್ಷರಿ ಆಡ್ತೇವೆ. ಸೊ ನೀವೀಗ ನೋಡಿ ನಾವು ಹೇಗೆ ಕಾಣ್ತೇವೆ. ಸ್ಟಾರ್ಟ್ ಅಮ್ಮ. ಯಾ ಯಾದವನೀಬಾ ಯದು ಕುಲನಂದನ ನೆಕ್ಸ್ಟ್ ನನಗೆ ಸಿಕ್ಕಿದೆ ವೀಕ್ಷಕರೇ. ಸೊ ನಾನು ಎಲ್ಲಿಂದ ಸಹ ಶುರು ಮಾಡ್ಬೋದಲ್ಲ? ಅಲ್ಲ, ನೀವು ಸ್ಟಾಂಗ್ ಎಲ್ಲಿಂದ ಸಹ ಇಲ್ಲ, ಎಲ್ಲಿಂದ ಶುರು? ಹೇಗೆ ಫಸ್ಟ್ ಇಂದಾನೆ ಮಾಡ್ಬೇಕಾ? ಬೇಡ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಬಸ್ಸಿಗೆ ಟಿಕ್ ಟಿಕ್ 4, ಟಿಕ್ ಟಿಕ್ 5, ಟಿಕ್ ಟಿಕ್ 6. ಈ 10 ಬಂಡಲ್ಲ ಏನೇ ಮಾಡೋಣ? ನಾರಾಯಣ ಓ ವೀಕ್ಷಕರೇ, ಟೈಮ್ ನೋಡಿ. ನಾರಾಯಣ ಹರಿ ಓಂ ಹರಿ ಓಂ ದುರಿತ ನಿವಾರಣ ಹರಿ ಓಂ ಹರಿ ಓಂ ದುರಿತ ನಿವಾರಣ ಹರಿ ಓಂ ಹರಿ ಓಂ ನಾರಾಯಣ ಹರಿ ಓಂ ಹರಿ ಓಂ ಮಾ ಮಾ ಮಂದರೋಸಾರೆ ಮೋಕ್ಷ ರಾಧಾ ಮನೋಹರ ಶ್ಯಾಮ ಸುಂದರ ಶ್ಯಾಮ ಸುಂದರ. ಶ್ಯಾಮ ಮೇಘ ಶ್ಯಾಮ. ಆಯ್ತು, ಈಗ ನಂಗೆ ಸುಂದರವ. ರಾಧೆ ಶ್ಯಾಮ ರಾಧೆ ಶ್ಯಾಮ ರಾಧಾ ಮಾಧವ ಮೇಘ ಶ್ಯಾಮ ಮಾಧವ ಮೇಘ ಶ್ಯಾಮ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4. ನಂಗೆ ಸಹ ಗೊತ್ತಿಲ್ಲ.
ಟಿಕ್ ಬಾಯ್ ಟಿಕ್ಸಿ मनोजवं नयूतमुख्यं श्रीरामदूतं शरणं प्रपद्ये in lip sync ಶರಣಂ ಪ್ರಪದ್ಯೆ ಧ್ಯೇಯ ಥದ ದಯಮಾಡು ನಾವು ಲೆಟರ್ ಕೊಟ್ಟರೆ ಸೇರಿ ಮಾಡ್ತಾರೆ ಮಾಡು ರಂಗ डम 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 डमरू बजे डम 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 डमरू बजे हर भोलानाथ शिव शंभो बजे हर भोलानाथ शिव शंभो बजे ज ज इंका ಎಸ್ ಮುಂದೆ ಏನ್ ಪಣ್ಣೈತೆ ಡಮ್ 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 जय हरि नारायण केशवारि जय हरि नारायण केशव जय हरि गोविंद हे माधव जय हरि बृंदासं पंकजनेत्रं परम पवित्रं पंकजनेत्रं ವೀಕ್ಷಕರೇ ನೋಡಿ, ನೀವು ಈಗ ಎಣಿಸ್ಬಾರ್ದು ಇವಳು ಹೇಗೆ ಹಾಡ್ತಾಳೆ, ಇವಳು ಇದನ್ನು ಯೂಟ್ಯೂಬಲ್ಲಿ ಹಾಕ್ತಾಳಲ್ವ, ಹಾಗೆ ಎಣಿಸ್ಬೇಡಿ ಆಯ್ತಾ. ಬಿಕಾಸ್ ನಾನು ಐ ಡೋಂಟ್ ಸಿಂಗ್ ವೆಲ್, ಬಟ್ ನಾನು ಹಾಡುದು ಒಳ್ಳೇದಿಲ್ಲ. ಆದ್ರೆ ಸಹ ನನ್ನ ಅಮ್ಮನೊಟ್ಟಿಗೆ ಹಾಡುದು ಒಳ್ಳೆದಿಲ್ಲ ಸಾಂಗ್ ಸಿಂಗ್ ಅಮ್ಮ ಆಯ್ಕಿದ್ದಿ, ಬಟ್ ನಾನು ಅಮ್ಮನೊಟ್ಟಿಗೆ ಹೀಗೆ ಹಾಡ್ತಾ ಇದ್ದೇನೆ. ದಿಸ್ ಇಸ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲ, ಇಟ್ ಇಸ್ ನಾಟ್. ಐ ಮೀನ್ ನಿಮ್ಗೆ ನಮ್ಮ ದಾರಿ ಖರ್ಚಿಗೆ ನೀವು ನನ್ನನ್ನು ಟ್ರೋಲ್ ಮಾಡಬೇಡಿ ನಾನು ಹೀಗೆ ಹಾಡ್ತೇನೆ ಅಂತ. ನೀನು ಯು ಡೋಂಟ್ ಸಿಂಗ್ ಬ್ಯಾಡ್, ಮತ್ತೆ ದೇವರಿಗೆ ಭಕ್ತಿ ಮುಖ್ಯ. ಹೇಗೆ ಹಾಡ್ತೀನಿ ಕಂಪೇರ್ ಮಾಡಿದ್ರೆ ಸೌಮ್ಯ ಹೀಗೆ ಹಾಡ್ತಾಳೆ, ಅವಳ ಮಗ ನಾನೇನು ಬಾರಿ ಚಂದ ಹಾಡುದಿಲ್ಲ. ಎಂತ ನೀನು ಅವಸ್ಥೆ ಮಾಡು, ಹಾಗೆ ಯಾರು ಹೇಳುದಿಲ್ಲ. ನೋಬಡಿ ವಿಲ್ ಸೇ ಭಜನೆ ಹಾಗೆ ಹಾಡ್ಬೇಕು. ಅಲ್ಲಿ ನೀನು ಸಂಗೀತ ನಾಲೆಜ್ ಯಾರು ಇದು ಮಾಡುದಿಲ್ಲ. ಭಕ್ತಿ ಮುಖ್ಯ ಗೊತ್ತಾಯ್ತಲ್ಲ. ನಾವು ಹರಿನಾಮ ಸ್ಮರಣೆ ಮಾಡುವಂಥದ್ದು ಮುಖ್ಯ ಹೊರತು ಅಲ್ಲಿ ಕಂಠಸಿ ಮುಖ್ಯ ಅಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ವೀಕ್ಷಕರದ್ದು ಗೊತ್ತಿಲ್ಲ ನನಗೆ. ಅಲ್ಲ, ನಾವು ಹಾಗೆ ಎಣಿಸ್ತೇವೆ, ಆದ್ರೆ ಬೇರೆಯವರು ಇವಳು ಹೀಗೆ ಹಾಡಿ ಯೂಟ್ಯೂಬ್ ಅಲ್ಲಿ ಅವ್ರು ಹಾಗೆ ಎಣಿಸ್ತಾರೆ ಅಂತ ನಾವು ಎಣಿಸಿದ್ರೆ ಅವರಿಗೆ ಎಂತ ಕೆಲಸ? ಎಣಿಸ್ಲಿ. ನೆಕ್ಸ್ಟ್ ಎಂಕ್ಲೋ ಪದ್ಯ ಬಣ್ಣ ವೆಂಕಟಾಚಲ ಎಂಕ ಮಧುರಾಧಿಪತೆ ಅಖಿಲಂ ಮಧ್ಯಾಹ್ನ ಶುರು ಅಂತಾರಿಲ್ಲ ಅಂತ ಹೇಳಿದ. ಹೌದು, ಸರಿ, ಬೇಡ. ಏನ್ ಪಡೋಣ? ಮಾತಾ ದುರ್ಗೆ ದೇವಿ ವರದೆ ವಿದ್ಯಾಜ್ಞಾನದಾದೆ ಶಾರದೆ ಜಗದಂಬೆ ಶುಭದೆ ಶಾರದೆ. ನಿಂಗೆ ದಾವಾ ದಾ ದಯಮಾಡು ರಂಗಾನ ನಾನು ಹಲೋ ವೀಕ್ಷಕರೇ, ಊಟ ಮಾಡ್ತಾ ಇದ್ದೇವೆ. ಏನಂತ ತೋರಿಸ್ತೆ. ಪ್ರಿಯನ ಫೇವ್ರೇಟ್ ಪನ್ನೀರ್ ಎಂತ ನೋಡಿದೆ? ಕಾಜು ಮಸಾಲೆ, ಪನ್ನೀರ್ ಕಾಜು ಮಸಾಲ. ನಂದು ನಾರ್ಮಲ್ ಸೌತ್ ಇಂಡಿಯನ್ ಥಾಲಿ. ಆಯ್ತು ವೀಕ್ಷಕರೇ, ನಾವು ಈಗ ನಮ್ಮ ಕೋಕೋ ಅಜ್ಜಿ ಮನೆಗೆ. ನಮ್ಮ ಹತ್ರ ಕೋಪದಲ್ಲಿ ಅಲ್ಲಿ ಹಿಂದೆ ಹೋಗಿ ಕೂತಿದೆ. ನಾವು ಅದನ್ನು ಬಿಟ್ಟು ಊಟ ಮಾಡಿದ್ದಕ್ಕೆ ಕೋಪ. ಈಗ ಕೋಕೋ ನೋಡುದಿಲ್ಲ ನೋಡಿ ನಮ್ಮನ್ನು. ಕೋಕೋ ಒಳ್ಳೆಮ್ಮ ಬಾಡೋಳಮ್ಮ ಅಕ್ಕ ಬಿಡಿಸ್ಬೋದ್ನ ಪಾಪ ಅಕ್ಕ ಬುತ್ತು ನಾ ಬಾಲೆನಿ ಅಕ್ಕ ಬಿಟ್ಟು ಹೋದದ್ದಲ್ಲ, ಅಮ್ಮ ಮತ್ತೆ ಅಕ್ಕ ಬಿಟ್ಟೋದಾಯ್ತು ಬಾಬು ಅಣ್ಣು. ಪಾಪ ಬಾಬುಗೆ ಎಷ್ಟು ಬೇಜಾರಾಯ್ತು. ಮಕ್ಕಳೇ ವ್ಲಾಗಿಗೆ ಹಾಯ್ ಹೇಳಿ. ತಾಮ್ ದಿತ್ತಾಮ್ ತೈ ತತ್
ನಮ್ಮೊಟ್ಟಿಗೆ ಯಾರಿದ್ದಾರೆ ನೋಡಿ. ನಮ್ಮ ಸೈನ್ಯ. ಓ ವಿಡಿಯೋನಾ? ನಮ್ಮ ಬ್ಲಾಗ್, ನಮ್ಮ ವೀಕೆಂಡ್ ಬ್ಲಾಗ್. ವೀಕೆಂಡ್ ಬ್ಲಾಗ್ ಸುಮಾರು ಕುತ್ಕೊಂಡ ಪತನ್ ಶುಭೋದಯ. ಇದು ಎನರ್ಜಿಯೇ ಇಲ್ಲ ಎಬೇ. ನನ್ನ ವೀಕ್ಷಕರಿಗೆಲ್ಲ ಹೇಗೆ ಆಗ್ಬೋದು? ಎಬೇ ಚಪ್ಪೆ ಇದ್ದಾರೆ. ಫ್ರೆಂಡ್ಶಿಪ್ ಲೈಕ್ ಒಂದು ಹೊಸ ಗೆಸ್ಟ್. ಎಸ್, ಕ್ಲಾಸ್ ಎಲ್ಲ ಮುಗಿಸಿ ಆಯಿತು. ನಾವೀಗ ಮಂಗಳೂರಿನಾಚೆ ಹೊರಡ್ತಾ ಇದ್ದೇವೆ. ನನ್ನ ಅಮ್ಮ ಹೊರಡ್ತಾ ಇದ್ದಾರೆ. ರೆಡಿ ಆಗಲಿಲ್ಲ, ಅವ್ರು ರೋಡಲ್ಲಿ ಕಾಣ್ತದಲ್ಲ. ಅವರು ರೆಡಿ ಆಗಲಿಲ್ಲ. ಮತ್ತು ಇನ್ನೊಂದು ಹೇಳಿದರೆ, ನಮ್ಮ ಮನೆ ಇಲ್ಲಿ ಕಟ್ಪಾಡಿ ಮನೆಯಲ್ಲಿ ಒಂದು ಬೆಕ್ಕು 3 ಮರಿ ಇಟ್ಟಿದೆ. ಅದು ನಾವು ಒಳಗೆ ಉಪಯೋಗಿಸದ ಗೂಡಾಣ ಒಂದುಂಟು, ಅದರೊಳಗೆ ಮರಿ ಇಟ್ಟಿದೆ. ಸೊ ಆ ಮರಿಯನ್ನು ತಾಯಿ ತಂದು ನಮ್ಮ ಅಮ್ಮನ ವಾರ್ಡ್ರೋಬ್ ಒಳಗೆ ಇಟ್ಟಿದೆ. ಸೊ ಆ ವಾರ್ಡ್ರೋಬಿಂದ ಈಗ ಹೊರಗೆ ತೆಗೆದು ಬಾಗಿ ಮತ್ತು ಶ್ರೀ ಅದನ್ನು ಹೊರಗೆ ಹಾಲಲ್ಲಿ ಇಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ನಾವು ಇಲ್ಲಿ 1 ವಾರ ಇರುವುದಿಲ್ಲಲ್ಲ ಅಮ್ಮ ಎಲ್ಲ. ಆ ಟೈಮಲ್ಲಿ ಆ ಬೆಕ್ಕಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು. ಅದ ಇವಳು ತಂದ್ಲು, 1 ನಿಮಿಷ ತೋರಿಸ್ತೇನೆ ನಿಮ್ಗೆ. ಬಾಗಿ ತಂದ್ಲು ಬೆಕ್ಕಂತ ತೋರಿಸ್ತೇನೆ, 1 ನಿಮಿಷ. ಹೊರಗೆ ತೆಗ್ದಿದ್ದಾಳೆ ನೋಡಿ. ಕುಚ್ಚಿ ಕುಚ್ಚಿ ಶೋ ಸ್ವೀಟ್. ನೋಡಿ ಇನ್ನೆರಡು ಉಂಟು. ಆಗ ನೋಡಿದ್ದು 2, ಆಗ ನೋಡಿದ್ದು 1, ಇದೊಂದು, ಇನ್ನೆರಡು ಪಾಡಿ ಒಟ್ಟಿಗಿದೆ. ಈಗ ಖುಷಿಯಾಪುನ ಹ್ಯಾಪಿ ಸಿಸ್ಟರ್ಸ್ ಡೇ. ಅವ್ರ ಸಿಸ್ಟರ್ ಬ್ರದರ. ವೀಕ್ಷಕರೇ, ನಾವು ಬೆಕ್ಕಿಗೆಲ್ಲ ಸೆಟ್ ಮಾಡಿ ಹೊರಟೆವು ಮಂಗಳೂರಿನಾಚೆ. ಅಜ್ಜಿ ಒಟ್ಟಿಗೆ, ಅಜ್ಜಿ ನಮ್ಮೊಟ್ಟಿಗೆ ಇದ್ದಾರೆ ನೋಡಿ. ಅಜ್ಜಿ ಇದ್ದಾರೆ. ಅಜ್ಜಿಯ ತಲೆ ಮೇಲೆ ಕೊಕ್ಕೋ ಉಂಟು. ಕೊಕ್ಕೋ ಮೌಳಿ. ಮಂಗಳೂರಿಗೆಲ್ಲ ಬಂದು ನಮ್ಮದು ಕ್ಲಾಸಸ್ ಎಲ್ಲ ಮುಗಿಸಿ ನಾನು ಶ್ರೀಯ ಈಗ ಸಂಜೆ ಹೊತ್ತಿಗೆ ಹೊರಟಿದ್ದೇವೆ. ಅಪ್ಪ ಸಹ ಇದ್ದ. ಎಕ್ಸ್ಕ್ಲೂಡ್ ಅಂದ್ರೆ ಶ್ರೀಯ ಇವತ್ತು ನಿನ್ನದು ಕನ್ನಡ ಹೇಳುದಲ್ಲ, ಅದಕ್ಕೆ ಎಕ್ಸ್ಕ್ಲೂಡ್ ಅಂದ್ರೆ ಅಂತ ಕನ್ನಡದಲ್ಲಿ. ಅಪ್ಪನನ್ನು ಡಿಸ್ರಿಗಾರ್ಡ್. ಎಂತ ಹೊರಗಿಡುದು? ಅಪ್ಪ ಹೇಳಿಕೊಡ್ಲಿಕ್ಕಿಲ್ಲ, ಅವಳ ಚಾಲೆಂಜ್ ಅದು. ಅಪ್ಪನನ್ನು ಹೊರಗಿಡುದು. ಕಾರಿಂದ ಹೊರಗಿಡುದು ಹೇಗೆ? ಅವರು ಡ್ರೈವ್ ಮಾಡ್ತಾ ಇದ್ದಾರೆ. ಲಾಗಿಂದ ನಾವು ಹೊರಗಿಡುದು ಯಾಕೆ? ಕರೆಕ್ಟ್. ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಅಂದರೆ ಇವರ ಮನೆಗೆ ಹೋಗ್ತಾ ಇದ್ದೇವೆ, ಮಾಮನನ್ನು ನೋಡಲಿಕ್ಕೆ. ಸಿಗುವ. ಎಸ್, ನಮ್ಮ ವ್ಲಾಗನ್ನು ಮುಗಿಸುವ ಸಮಯ ಆಯಿತು. ಬಹಳ ಸಮಯದ ನಂತರ ನಾವು ಬಂದಿದ್ದೇವೆ. ಈ ವ್ಲಾಗ್ ಹೇಗೆ ಅನಿಸಿತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಹೊಸ ವ್ಲಾಗಿನ ಜೊತೆ ನಿಮ್ಮೆಲ್ಲರನ್ನ ಕಾಣ್ತೀನಿ. ಅಲ್ಲಿವರೆಗೆ ರಾಮ್ ರಾಮ್.